ಎಲ್ಲರಿಗೂ ನಮಸ್ಕಾರ. ಪೃಥ್ವಿ ಭಕ್ತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಶ್ರಾವಣ ಮಾಸ ಬಂತು ಅಂದರೆ ಸಾಕು, ಸಾಲು ಸಾಲು ಹಬ್ಬಗಳ ಸಂಭ್ರಮ ಶುರುವಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮನೆ ಲಕ್ಷ್ಮಿಯಂದರು ಕಾತುರದಿಂದ ಕಾಯುವ ಹಬ್ಬ ಅಂದರೆ ವರಮಹಾಲಕ್ಷ್ಮಿ ಹಬ್ಬ. ಆದರೆ ಈ ಬಾರಿ 2026ರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಗಸ್ಟ್ 21ಕ್ಕ ಅಥವಾ ಆಗಸ್ಟ್ 28ಕ್ಕ ಅಂತ ಸಣ್ಣ ಗೊಂದಲ ಬಹಳಷ್ಟು ಜನರಲ್ಲಿ ಇರುತ್ತೆ. ಈ ಗೊಂದಲಕ್ಕೆ ಕಾರಣ ಏನು ಮತ್ತು ಶಾಸ್ತ್ರೋಕ್ತವಾಗಿ ಹಬ್ಬವನ್ನು ಯಾವ ದಿನ ಆಚರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಮೊದಲನೆಯದಾಗಿ 2026ರ ವರಮಹಾಲಕ್ಷ್ಮಿ ಹಬ್ಬದ ನಿಜವಾದ ದಿನಾಂಕ ಆಗಸ್ಟ್ 21 ಶುಕ್ರವಾರ. ಶಾಸ್ತ್ರಗಳ ಪ್ರಕಾರ ಶ್ರಾವಣ ಮಾಸದ ಪೂರ್ಣಿಮೆ ಅಂದರೆ ಹುಣ್ಣಿಮೆಗೆ ಮುಂಚಿತವಾಗಿ ಬರುವ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತೆ. ಅಂದರೆ ನಮಗೆ ಆಷಾಢ ಮಾಸ ಆಗಸ್ಟ್ 12ನೇ ತಾರೀಕಿಂದ ಶುರುವಾಗುತ್ತೆ. ಅಮಾವಾಸ್ಯೆ ಇದೆ. ಅಮಾವಾಸ್ಯೆ ಆದಮೇಲೆ 13ನೇ ತಾರೀಕು ಗುರುವಾರದಿಂದ ನಮಗೆ ಶ್ರಾವಣ ಮಾಸ ಪ್ರಾರಂಭವಾಗುತ್ತೆ. ಅಂದರೆ 14ನೇ ತಾರೀಕಿನಿಂದ ಮೊದಲನೇ ಶ್ರಾವಣ ಶುಕ್ರವಾರ, 14ನೇ ತಾರೀಕು ಮೊದಲನೇ ಶ್ರಾವಣ ಶುಕ್ರವಾರ ಆದರೆ 21ನೇ ತಾರೀಕು ಎರಡನೇ ಶ್ರಾವಣ ಶುಕ್ರವಾರ ಆಗುತ್ತೆ. ಇನ್ನು ಕ್ಯಾಲೆಂಡರ್ಗಳಲ್ಲಿ 28ನೇ ತಾರೀಕು ಕೊಟ್ಟಿದ್ದಾರೆ. 28ನೇ ತಾರೀಕು ಮೂರನೇ ಶ್ರಾವಣ ಶುಕ್ರವಾರ ಬರುತ್ತೆ. ಆ ದಿನ ಹುಣ್ಣಿಮೆ ಕೂಡ ಇದೆ. ಲಕ್ಷ್ಮೀ ಪೂಜೆಗೆ ತುಂಬಾ ಶ್ರೇಷ್ಠವಾದ ದಿನ ಕೂಡ ಹೌದು. ಈಗ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರಬಹುದು ಅಲ್ವಾ, ಆಗಸ್ಟ್ 28 ಕೂಡ ಶ್ರಾವಣ ಮಾಸದ ಶುಕ್ರವಾರವೇ ಅಲ್ವಾ, ಆಗಸ್ಟ್ 21ಕ್ಕೆ ಯಾಕೆ ಹಬ್ಬ ಮಾಡಬೇಕು ಅಂತ. ಇದಕ್ಕೆ ಪ್ರಮುಖ ಕಾರಣಗಳು. 2026ರಲ್ಲಿ ಶ್ರಾವಣ ಪೂರ್ಣಿಮೆ ಅಥವಾ ರಕ್ಷಾಬಂಧನ ಆಗಸ್ಟ್ 28 ಶುಕ್ರವಾರವೇ ಬರುತ್ತೆ. ನಿಯಮದ ಪ್ರಕಾರ ಪೂರ್ಣಿಮೆ ದಿನದಂದು ಅಥವಾ ಹುಣ್ಣಿಮೆ ಬಂದ ನಂತರ ವರಮಹಾಲಕ್ಷ್ಮಿ ಪೂಜೆ ಮಾಡುವುದಿಲ್ಲ. ಹುಣ್ಣಿಮೆಗೆ ಮೊದಲು ಬರುವ ಶುಕ್ರವಾರ ಮಾತ್ರ ಪೂಜೆಗೆ ಸೂಕ್ತ. ಆದ್ದರಿಂದ ಆಗಸ್ಟ್ 28 ಪೂರ್ಣಿಮೆಯ ದಿನವಾಗಿರುವುದರಿಂದ ಅದಕ್ಕಿಂತ ಮುಂಚಿನ ಶುಕ್ರವಾರ ಅಂದರೆ ಆಗಸ್ಟ್ 21ರಂದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು. ಇನ್ನು ಪಂಚಾಂಗಗಳ ನಡುವೆ ತಿಥಿ ಸಮಯದ ಗಣನೆಯಲ್ಲಿ ಸಣ್ಣ ವ್ಯತ್ಯಾಸಗಳು ಇರಬಹುದು. ಆದರೆ ಬಹುತೇಕ ಪ್ರಮುಖ ಪಂಚಾಂಗಗಳು ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಆಗಸ್ಟ್ 21ರಂದೇ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಲಾಗುತ್ತೆ. ಒಂದು ವೇಳೆ ಕೆಲವು ಕಾರಣಗಳಿಂದ ಸೂತಕ, ದೈಹಿಕ ತೊಂದರೆ ಅಥವಾ ಅನಿವಾರ್ಯ ಪರಿಸ್ಥಿತಿ ಆಗಸ್ಟ್ 21ಕ್ಕೆ ಹಬ್ಬ ಮಾಡಲು ಸಾಧ್ಯವಾಗದೇ ಇದ್ದರೆ ಶ್ರಾವಣ ಮಾಸದ ಮುಂದಿನ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಳ್ಳಬಹುದು ಎಂದು ಶಾಸ್ತ್ರದಲ್ಲಿ ಇದೆ. ಆದರೆ ಸಾಮಾನ್ಯ ಮತ್ತು ಪ್ರಧಾನ ಹಬ್ಬ ಇರುವುದು ಆಗಸ್ಟ್ 21ರಂದೇ. ಈಗ ನಿಮ್ಮಲ್ಲಿದ್ದ ಗೊಂದಲ ಸಂಪೂರ್ಣ ಪರಿಹಾರವಾಗಿದೆ ಅಂತ ಭಾವಿಸ್ತೀನಿ. ಇನ್ನೂ ಸರಳವಾಗಿ ಹೇಳುವುದಾದರೆ ಈಗ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯನ್ನು ಪಕ್ಕಕ್ಕೆ ಇಟ್ಬಿಡೋಣ. ನಾವು ಸಾಮಾನ್ಯವಾಗಿ ಹಿಂದಿನಿಂದಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವಾಗ ಮಾಡ್ತಾ ಇದ್ದೀವಿ ಹೇಳಿ, ಎರಡನೇ ಶ್ರಾವಣ ಶುಕ್ರವಾರ ಅಲ್ವಾ. ಅಂದರೆ ಹುಣ್ಣಿಮೆ ಹಿಂದೆ ಮುಂದೆ ಇರುತ್ತೆ ಎಷ್ಟೋ ಸಲ. ಆದರೆ ನಾವು ಎರಡನೇ ಶುಕ್ರವಾರದಂದೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತೀವಿ ಅಲ್ವಾ. ಅದೇ ರೀತಿ ಈ ವರ್ಷವೂ ಸಹ 21ನೇ ತಾರೀಕು ಎರಡನೇ ಶ್ರಾವಣ ಶುಕ್ರವಾರ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಅದೇ ದಿನ ಮಾಡುವುದು ಒಳ್ಳೆಯದು. ನಮಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶ್ರಾವಣ ಶುಕ್ರವಾರ ಅಂದರೆ 21ನೇ ತಾರೀಕು ತುಂಬಾ ಒಳ್ಳೆಯ ದಿನ. ಈ ದಿನ ನವಮಿ ತಿಥಿ ಕೂಡ ಇರುತ್ತೆ. ಆಗಸ್ಟ್ 20ನೇ ತಾರೀಕಿನಿಂದ ರಾತ್ರಿ 9 ಗಂಟೆ 18 ನಿಮಿಷಕ್ಕೆ ಆಗಸ್ಟ್ 21ನೇ ತಾರೀಕು 11:30ರ ತನಕ ಇರುತ್ತೆ, ನವಮಿ ತಿಥಿ ಇರುತ್ತೆ. ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 9 ಗಂಟೆಯಿಂದ ಅನುರಾಧ ನಕ್ಷತ್ರ ಪ್ರಾರಂಭ ಆಗುತ್ತೆ. ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 11:50ರ ತನಕ ಅನುರಾಧ ನಕ್ಷತ್ರ ಇರುತ್ತೆ. ಅನಂತರ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತೆ. ಮಾರನೇ ದಿನ ಅಂದರೆ 22ನೇ ತಾರೀಕು ಶನಿವಾರ ಮಧ್ಯಾಹ್ನ 2:40ರ ತನಕ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ನಮಗೆ ಬೆಳಗ್ಗೆ ಪೂಜೆಯಲ್ಲಿ ಅನುರಾಧ ನಕ್ಷತ್ರ ಇರುತ್ತೆ, ಸಂಜೆ ಪೂಜೆ ಮಾಡುವಾಗ ಜ್ಯೇಷ್ಠ ನಕ್ಷತ್ರ ಇರುತ್ತೆ. ಹಾಗಾಗಿ ಈ ದಿನ ಕೂಡ ತುಂಬ ಒಳ್ಳೆಯ ದಿನವೇ ಆಗಿದೆ. ಅಲ್ಲದೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ.
ಆಗಸ್ಟ್ 20ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭವಾಗುತ್ತೆ. ಮಾರನೇ ದಿನ ಆಗಸ್ಟ್ 21ನೇ ತಾರೀಕು ಬೆಳಗ್ಗೆ 11:50 ತನಕ ಇರುತ್ತೆ. ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆ ನೀವು ಮಾಡೋ ಅಷ್ಟೊತ್ತಿಗೆ ಸರ್ವಾರ್ಥ ಸಿದ್ಧಿ ಯೋಗ ಕೂಡ ಇರುತ್ತೆ. ಹಾಗಾಗಿ ಎಲ್ಲ ರೀತಿಯಿಂದನೂ ಕೂಡ 21ನೇ ತಾರೀಕು ತುಂಬಾ ಪ್ರಶಸ್ತವಾಗಿದೆ. ಈಗ ನಿಮ್ಮಲ್ಲಿದ್ದ ಗೊಂದಲ ಸಂಪೂರ್ಣವಾಗಿ ಪರಿಹಾರವಾಗಿದೆ ಅಂತ ಭಾವಿಸ್ತೀನಿ. ಆಗಸ್ಟ್ 21ರಂದು ಎಲ್ಲರೂ ಸಡಗರದಿಂದ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಒಳ್ಳೆಯದನ್ನೇ ಯೋಚಿಸೋಣ, ಒಳ್ಳೆಯದನ್ನೇ ಮಾಡೋಣ. ಎಲ್ಲರಿಗೂ ಆ ದೇವರ ಆಶೀರ್ವಾದವಿರಲಿ. ಧನ್ಯವಾದಗಳು.